ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾವು ಬೆಂಗಳೂರಿಂದ 110 ಕಿಲೋಮೀಟರ್ ದೂರದಲ್ಲಿರೋ ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲೂ ಅಷ್ಟೇ ಅಥವಾ ಬೆಂಗಳೂರು ಸುತ್ತಮುತ್ತ ಇರೋ ತುಂಬಾ ಪ್ಲೇಸಸ್ಗೆ ವಿಸಿಟ್ ಕೊಟ್ಟಿವಿ. ಆದರೆ ಇಷ್ಟು ದಿವಸ ಹೋಗಿರೋ ಪ್ಲೇಸ್ಗಳಿಗೆ ಕಂಪೇರ್ ಮಾಡಿದರೆ ಇಂಥ ಪ್ಲೇಸ್ ನಾನು ನೋಡೇ ಇಲ್ಲ. ಅಷ್ಟೊಂದು ಭಯಾನಕ ಆ್ಯಂಡ್ ಅದ್ಭುತವಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಟ್ರೆಕ್ಕಿಂಗ್ ಮಾಡೋರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಬೆಟ್ಟ ಹತ್ತೋದು ಯಾವ ಥರ ಇದೆ ಅಂತ. ಬೆಟ್ಟ ಹತ್ತೋದು ಮತ್ತು ಇಳಿಯೋದು ತುಂಬಾ ಕಷ್ಟ. ಆದರೆ ಬೆಟ್ಟದ ಮೇಲೆ ಹತ್ತಿದ ಮೇಲೆ ನೇಚರ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ಆದಿಚುಂಚನಗಿರಿಯಲ್ಲಿರೋ ಕಾಲಭೈರೇಶ್ವರ ಟೆಂಪಲ್ ಟೈಮಿಂಗು ಮತ್ತು ಹಿನ್ನೆಲೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು, ಹಾಗೆ ಈ ಆದಿಚುಂಚನಗಿರಿಗೆ ಹೋಗೋಕ್ಕೆ ಬಸ್ ಅಥವಾ ಟ್ರೈನ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಯಾವ ಥರ ಹೋಗೋದು ಅಂತ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮಿಸ್ ಮಾಡಿದೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಹಾಗೆ ಇದಕ್ಕೂ ಮುಂಚೆ ಯಾರಾದರೂ ಈ ಆದಿಚುಂಚನಗಿರಿ ಬೆಟ್ಟನ ಹತ್ತಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಂಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಕುಕಿಂಗು, ಟ್ರಾವೆಲಿಂಗ್ಸು ಅಥವಾ ಹೋಮ್ ಡೆಕೋರಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ನೀ ಆಲ್ಮೋಸ್ಟ್ ಓದಿ ನಂಗೆ ಇಷ್ಟು ಹೇಳಕ್ಕೆ 1.5 ನಿಮಿಷ ಆಯ್ತು ನೋಡಿ. ನೋಡಿದ್ರಲ್ಲ ಬೆಟ್ಟ ಹತ್ತೋದು ಎಷ್ಟು ಭಯಾನಕವಾಗಿತ್ತು ಅಂತ. ಆದ್ರೆ ಒಂದ್ಸಲ ಹತ್ತಿದ್ರೆ ಮೇಲ್ಗಡೆ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಇದ್ದರೂ ಆರಾಮಾಗಿ ಹತ್ಬೋದು. ಟ್ರೆಕ್ಕಿಂಗ್ ಮಾಡೋರಿಗಂತೂ ಇದಂತೂ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಆದ್ರೆ ಚಿಕ್ಕ ಮಕ್ಳಿಗೆ ಕರ್ಕೊಂಡು ಹೋಗೋರು ಅಥವಾ ಭಯ ಪಡೋರು, ಮೇಲೆ ಹತ್ತಿದ್ರೆ ತಲೆ ಸುತ್ತುತ್ತೆ ಅಂತ ಅನ್ಕೊಳ್ಳೋರು ಈ ಬೆಟ್ಟ ಹತ್ಲೇಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಈ ಬೆಟ್ಟನ ಕಂಪ್ಲೀಟ್ ಆಗಿ ಹತ್ಲಿಲ್ಲ. ನಾನು ಹತ್ತಿದ್ದು ಬರೀ 80% ಮಾತ್ರ. ಮೇಲ್ಗಡೆ ಹೋಗಕ್ಕಾಗ್ಲಿಲ್ಲ, ಮಕ್ಕಳೆಲ್ಲ ಇದ್ರಲ್ಲ. ಸೊ ನನಗ್ ಭಯನೂ ಆಗ್ತಿತ್ತು ತುಂಬಾ. ಸೊ ಅದಕ್ಕೋಸ್ಕರ ನಾನು ಹತ್ಲಿಲ್ಲ. ಕಿರಣ್ ಮತ್ತೆ ನನ್ನ ಹಸ್ಬೆಂಡ್ ಆರಾಮಾಗಿ ಹತ್ಕೊಂಡ್ರು. ಆದ್ರೆ ಹತ್ತೋವಾಗ್ಲೂ ಅಷ್ಟೇ ತುಂಬಾನೇ ಭಯ ಆಗ್ತೈತೆ. ಯಾಕಂದ್ರೆ ಒಂದ್ಸಲ ಸ್ಲಿಪ್ ಆದ್ರೆ ಅಥವಾ ಕೈ ಜಾರಿದ್ರೆ ಕಂಪ್ಲೀಟ್ ಆಗಿ ಕೆಳಗಡೆನೆ ಹೋಗ್ಬಿಡ್ತಾರ ಅವ್ರು ಬೆಟ್ಟದ ಮಧ್ಯೆ ಅಂತ. ಆದ್ರೆ ಆದಿಚುಂಚನಗಿರಿ ಮಾತ್ರ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಟೆಂಪಲ್ ಕೂಡ ಇದೆ. ಬೆಟ್ಟ ಹತ್ತೋದ್ ಬಿಟ್ಟು ನೀವು ಟೆಂಪಲ್ ವಿಸಿಟ್ ಮಾಡೋಕು ಅಥವಾ ನೇಚರ್ ವ್ಯೂ ನೋಡೋಕಾದ್ರೂ ಆರಾಮಾಗಿ ಹೋಗ್ಬಹುದು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರೋ ಈ ಆದಿಚುಂಚನಗಿರಿಯು ಬೆಂಗಳೂರಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿದೆ. ಕಲ್ಲು ಬಂಡೆಗಳಿಂದಲೇ ಕೂಡಿರೋ ಈ ಗಿರಿಯು ಸಮುದ್ರ ಮಟ್ಟದಿಂದ ಸುಮಾರು 3221 ಅಡಿ ಎತ್ತರದಲ್ಲಿದೆ. ಈ ಆದಿಚುಂಚನಗಿರಿಗೆ ಬೆಂಗಳೂರಿಂದ ಟ್ರೈನ್ ಅಥವಾ ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಯಾವ ಥರ ಹೋಗೋದು ಅಂತ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಟ್ರೈನ್ ಬಗ್ಗೆ ನೋಡೋದಾದರೆ ಬೆಂಗಳೂರು KSR ಇಂದ ಹಾಸನ್ಗೆ ಬೆಳಗ್ಗೆ 9:55ಕ್ಕೆ ಟ್ರೈನ್ ಇದೆ. ನಾವು ಈ ಟ್ರೈನ್ ಹತ್ಕೊಂಡೆ ಅಲ್ಲಿಂದ BG ನಗರ್ಗೆ ಇಳ್ಕೋಬೇಕಾಗುತ್ತೆ. BG ನಗರಿಂದ ನೀವೇನು ಬಸ್ ಸ್ಟಾಪ್ ಹೋಗೋ ನೆಸಸರಿ ಇಲ್ಲ. BG ನಗರಿಂದ ಆದಿಚುಂಚನಗಿರಿಗೆ ತುಂಬಾ ಶೇರಿಂಗ್ ಆಟೋಗಳು ಹೋಗ್ತಾ ಇರುತ್ತೆ. ಒಬ್ಬರಿಗೆ 30 ರುಪೀಸ್ನ ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನು ಆ ಟ್ರೈನು ಸೋಮವಾರದಿಂದ ಶನಿವಾರದವರೆಗೂ ಮಾತ್ರ ಇರುತ್ತೆ. ಸಂಡೇ ಆ ಟ್ರೈನ್ ಇರಲ್ಲ. ಸೊ ನೀವು ಸಂಡೇ ಹೋಗ್ಬೇಕಂತ ಅಂದರೆ ಯಶವಂತಪುರದಿಂದ ಹೋಗಬೇಕಾಗುತ್ತೆ. ಯಶವಂತಪುರದಿಂದ ಹಾಸನ್ ಎಕ್ಸ್ಪ್ರೆಸ್ ಅಂತ ಇರುತ್ತೆ. ಒಬ್ಬರಿಗೆ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿ ಸಹ ನಾವು ಯಶವಂತಪುರ ಟು BG ನಗರ್ ಟ್ರೈನ್ ಟಿಕೆಟ್ ತೊಗೊಂಡು BG ನಗರಲ್ಲಿ ಇಳ್ಕೊಂಡು ಸ್ಟೇಷನ್ ಮುಂದೆನೇ ತುಂಬಾ ಆಟೋಗಳು ಇರುತ್ತೆ, ಶೇರಿಂಗ್ ಆಟೋ. ಅಲ್ಲಿಂದ ನಾವು ಆರಾಮಾಗಿ ಹೋಗ್ಬೋದು. ಒಬ್ಬರಿಗೆ 30 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನಾವು ಬಂದಿರೋದು ಇವಾಗ ಬೆಳಗ್ಗೆ 7 ಗಂಟೆ ಟ್ರೈನ್ಗೆ, ಯಶವಂತಪುರ ಟು ಹಾಸನ್ ಎಕ್ಸ್ಪ್ರೆಸ್ಸು. ಅಲ್ಲಿಂದ 7 ಗಂಟೆಗೆ ಬಿಟ್ಟಿದ್ವಿ. ಇವಾಗ ನಾವು BG ನಗರ್ ಬಂದು ಅಲ್ಲಿಂದ ಆಟೋದಲ್ಲಿ ಆದಿಚುಂಚನಗಿರಿ ಬೆಟ್ಟದ ಮುಂದೆ ತಲುಪಿದ್ವಿ. ಫಸ್ಟ್ ನಾವು ಇಲ್ಲಿ ನೋಡೋದು ಪುಷ್ಕರಣಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಪುಷ್ಕರಣಿಯಲ್ಲಿ ಕೈಕಾಲು ಮುಖನ ತೊಳ್ಕೊಂಡು ನೆಕ್ಸ್ಟ್ ಇವಾಗ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ನೋಡಬೇಕಾಗಿರೋ ಪ್ಲೇಸಸ್ಗಳು ಅಂದರೆ ಆದಿಚುಂಚನಗಿರಿಯಲ್ಲಿ ನಾವು ನೋಡಬೇಕಾಗಿರೋ ಪ್ಲೇಸಸ್ಗಳು ಅಂತ ಅಂದರೆ ಕಾಲಭೈರವೇಶ್ವರ ದೇವಸ್ಥಾನ, ಪಂಚಲಿಂಗ ದೇವಸ್ಥಾನ, ಶಿವಪರಮಾತ್ಮರು ತಪಸ್ಸು ಮಾಡಿದ ಜಾಗ, ಚೋಳರ ಕಂಬ ಮತ್ತು ಆಕಾಶ ಭೈರವ ಮತ್ತು ಗಂಗಾಧರೇಶ್ವರ. ಇವಾಗ ಬಸ್ ಕನೆಕ್ಟಿವಿಟಿನ ನೋಡೋದು ಆದರೆ ಬೆಂಗಳೂರು ಕೆಂಪೇಗೌಡ ಬಸ್ ಸ್ಟಾಪಿಂದ ಟರ್ಮಿನಲ್ 2ನಲ್ಲಿ ಬೆಂಗಳೂರು ಟು ಹಾಸನ್ ತುಂಬಾ ಬಸ್ಸಸ್ ಹೋಗ್ತಾ ಇರುತ್ತೆ. ಸೊ ನಾವು ಬೆಂಗಳೂರು ಟು ಹಾಸನ್ ಬಸ್ ಕೂತ್ಕೊಂಡು ಅಲ್ಲಿಂದ ಬೇಲೂರು ಕ್ರಾಸ್ ಇಳ್ಕೋಬೇಕಾಗುತ್ತೆ. ಒಬ್ಬರಿಗೆ 144 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇನ್ನು ಬೇಲೂರು ಕ್ರಾಸ್ದಿಂದ ತುಂಬಾ ಆಟೋಗಳು ಹೋಗ್ತಾ ಇರುತ್ತೆ. ಇನ್ನು ಅಲ್ಲಿಂದ ಬಸ್ ಕೂಡ ಹೋಗುತ್ತೆ ಆದಿಚುಂಚನಗಿರಿಗೆ. ಬಸ್ಸು ಸಹ ಆದಿಚುಂಚನಗಿರಿ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ, ಆರಾಮಾಗಿ ಹೋಗ್ಬೋದು. ಮೆಟ್ಲು ಹತ್ತರನೇ ಇಳಿಸ್ಬಿಡ್ತಾರೆ. ಇನ್ನು ಆಟೋಗೂ ಅಷ್ಟೇ ಮೆಟ್ಲು ಹತ್ತರನೇ ಇಳಿಸೋದು.
ಗಂಗಾಧರೇಶ್ವರನು ಇಲ್ಲಿನ ಅಧಿದೇವತೆ, ಕಾಲಭೈರವೇಶ್ವರನು ಇಲ್ಲಿನ ಕ್ಷೇತ್ರಪಾಲರು. ಹಾಗೆ ಈ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯೇ ಇದೆ. ಬನ್ನಿ ಏನಂತ ನೋಡೋಣ. ಚುಂಚ ಮತ್ತು ಕಂಚ ಅನ್ನೋ ಇಬ್ಬರು ರಾಕ್ಷಸ ಸಹೋದರರು ಇಲ್ಲಿದ್ದರಂತೆ. ಅವರು ಜನಗಳಿಗೆ ತುಂಬಾ ಹಿಂಸೆ ಕೊಡ್ತಿದ್ರಂತೆ ಇಲ್ಲಿ. ಆಗ ಶಿವನು ಈ ಸ್ಥಳದಲ್ಲಿ ಇವರನ್ನು ಸಂಹರಿಸಿದರು. ಈ ಘಟನೆಯ ನಂತರ ಈ ಬೆಟ್ಟಕ್ಕೆ ಚುಂಚನಗಿರಿ ಎಂದು ಹೆಸರಿಡಲಾಯಿತು. ಶಿವನು ರಾಕ್ಷಸನನ್ನು ಸಂಹರಿಸಿದ ನಂತರ ಈ ಪವಿತ್ರ ಸ್ಥಳವನ್ನು ನಾಥ ಸಂಪ್ರದಾಯವನ್ನು ಸ್ಥಾಪಿಸಿ ಸಿದ್ಧಿಯೋಗಿಗೆ ನೀಡಿದರು ಎಂದು ನಂಬಲಾಗಿದೆ. ಸಿದ್ಧಿಯೋಗಿಯು ಸಮಾಜದಲ್ಲಿ ಸದಾಚಾರವನ್ನು ಹರಡಲು ಇಲ್ಲಿ ಮಠವನ್ನು ಸ್ಥಾಪಿಸಿದರು. ಆ ಮಠವು ಆದಿಚುಂಚನಗಿರಿ ಪೀಠದ ಅಡಿಪಾಯವಾಗಿತ್ತು ಅಂತ ಹೇಳಲಾಗುತ್ತದೆ. ಮಹೇಶ್ವರನು ಸಿದ್ಧಿಯೋಗಿಗೆ ತನ್ನ ಅಂಶಯುಕ್ತವಾದ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಕೈಲಾಸಕ್ಕೆ ಹೋಗುವಾಗ ತನ್ನ ಸಾನ್ನಿಧ್ಯವನ್ನು ಬಯಸಿದ ಯೋಗಿಗೆ, ನಾನು ಪಂಚಲಿಂಗ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಸದಾಕಾಲ ನೆಲೆಸುತ್ತೇನೆ ಎಂದು ಹೇಳಿದರು. ಆಗ ಗಂಗಾಧರೇಶ್ವರ, ಕತ್ತಲ ಸೋಮೇಶ್ವರ, ಚಂದ್ರಮೌಳೇಶ್ವರ, ಗವಿಸಿದ್ದೇಶ್ವರ ಮತ್ತು ಮಲ್ಲೇಶ್ವರ ಎಂಬ ಹೆಸರುಗಳಿಂದ ಇಲ್ಲಿ ನೆಲೆಸಿದರಂತೆ. ಈ ಕ್ಷೇತ್ರವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಕಾಲಭೈರೇಶ್ವರ ಟೆಂಪಲ್ ಟೈಮಿಂಗ್ ನೋಡಬೇಕಂದ್ರೆ ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ, ಗುರುಪೂರ್ಣಿಮೆ, ನವರಾತ್ರಿ, ಕಾರ್ತಿಕ ದೀಪಾರಾಧನಾ, ಸಂಕ್ರಾಂತಿ ಉತ್ಸವಗಳಲ್ಲೆಲ್ಲ ತಿಲಕಪ್ರದಾಯಕವಾಗಿ ಶ್ರೀ ಗಂಗಾಧರೇಶ್ವರ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗಳ ರಥೋತ್ಸವ ಜರುಗುತ್ತದೆ. ನಾವು ಇವಾಗ ಟೆಂಪಲ್ನಲ್ಲಿ ದರ್ಶನ ಮಾಡಿಕೊಂಡು ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ವೀಕೆಂಡ್ ಇರೋದ್ರಿಂದ ಒಂದು ಸ್ವಲ್ಪ ಜನ ಜಾಸ್ತಿನೇ ಇದ್ದರು, ಆದರೂ ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟು ಬೆಟ್ಟ ಹತ್ತೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ 2 ಬೆಟ್ಟಗಳಿವೆ. ಒಂದು ಉತ್ತರಕ್ಕೆ ಇದೆ, ಇನ್ನೊಂದು ದಕ್ಷಿಣಕ್ಕೆ ಇದೆ. ಉತ್ತರಕ್ಕೆ ಇರುವ ಬೆಟ್ಟವನ್ನು ಆಕಾಶ ಭೈರವ ಬೆಟ್ಟ ಅಂತ ಕರೀತಾರೆ. ಹಾಗೆ ದಕ್ಷಿಣಕ್ಕೆ ಇರುವ ಬೆಟ್ಟಕ್ಕೆ ಚೋಳರ ಕಂಬ ಅಂತ ಕರೀತಾರೆ. ಈ ದಕ್ಷಿಣ ಭಾಗಕ್ಕಿರುವ ಚೋಳರ ಕಂಬ ಬೆಟ್ಟಕ್ಕೆ ಎಲ್ಲರೂ ಸಹ ಆರಾಮಾಗಿ ಹತ್ಕೋಬೋದು. ಆರಾಮಾಗಿ ಅಂತಂದರೂ ಅಲ್ಲೂ ಸಹ ರಿಸ್ಕ್ ಇದೆ ಒಂದು ಸ್ವಲ್ಪ. ಆಮೇಲೆ ಉತ್ತರಕ್ಕಿರುವ ಬೆಟ್ಟಕ್ಕಂತೂ ಕೇಳೋದೇ ಬೇಡ, ಧೈರ್ಯ ಇರೋರು ಮಾತ್ರ ಹತ್ಬೋದು. ಹಾಗೆ ಟ್ರೆಕ್ಕಿಂಗ್ಗಳಲ್ಲಿ ಅನುಭವ ಇದ್ದವರು ಹತ್ಕೋಬಹುದು. ನಮ್ಮ ಥರ ಮಾಮೂಲಿ ಇದ್ದವರೆಲ್ಲ ಹೋದರೆ ದೂರದಿಂದ ನೋಡಿಬಿಟ್ಟು ಬರಬೇಕು ಅಂತ ಅಷ್ಟೇ. ಮಕ್ಕಳು, ಹೆಣ್ಮಕ್ಳು ಎಲ್ಲ ಹತ್ತೋದು ಒಂದು ಸ್ವಲ್ಪ ಕಷ್ಟನೇ. ಯಾಕಂದರೆ ಅದು ಕಂಪ್ಲೀಟಾಗಿ ಸರಪಳಿನ ಹಿಡ್ಕೊಂಡು ಸರಪಳಿ ಮೇಲೆ ಡಿಪೆಂಡ್ ಆಗಿಬಿಟ್ಟು ಹೋಗಬೇಕಾಗುತ್ತೆ. ಒಂದು ಸ್ವಲ್ಪನೂ ಕೈ ಸ್ಲಿಪ್ ಆದರೆ ಮುಗಿದೈತು, ಪೂರ್ತಿ ಕೆಳಗಡೆನೇ ಬಂದುಬಿಡೋ ಥರ ಇದೆ. ಇವಾಗ ನೆಕ್ಸ್ಟ್ ನಾವು ಮೇಲ್ಗಡೆ ಹೋಗ್ತಾ ಇರುವಾಗ ಒಂದೇ ಬಂಡೆಯಲ್ಲಿ ಗಣಪತಿಯ ವಿಗ್ರಹವನ್ನು ಕೆತ್ತಿರೋದು ಅದನ್ನು ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಂದಿ ವಿಗ್ರಹನ ನೋಡ್ಕೋತಾ ಇದ್ದೀವಿ. ಈ ನಂದಿ ವಿಗ್ರಹದ ಕಿವಿಯಲ್ಲಿ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಹೇಳಿದ್ರೆ ಆ ಕೆಲಸ ಆಗುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ರು. ಹಾಗೆ ನಾವು ಸಹ ನಂದಿ ಕಿವಿಯಲ್ಲಿ ನಮಗೆ ಬೇಕಾಗಿರೋದನ್ನ ಹೇಳ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿ ದರ್ಶನ ಪಡ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಏನೇ ಇದ್ರು ಕೂತ್ಕೊಂಡು ಬಸವಣ್ಣ ಎತ್ತಿ ನೀವು ಅನ್ಕೊಂಡ್ರ ಕಾರ್ಯ ಬೇಗ ಆಗುತ್ತೆ ಅಂದ್ರೆ ಹಗುರವಾಗಿ ಬರುತ್ತೆ, ನಿಧಾನ ಆಗುತ್ತೆ ಅಂದ್ರೆ ತೂಕ ಇರುತ್ತೆ. ಆ ಕಾರ್ಯ ಆಗೋದಿಲ್ಲ ಅಂತಂದ್ರೆ ಎತ್ತಲಿಕ್ಕೆ ಆಗೋದಿಲ್ಲ. ತೂಕ ಇದೆಯಾ, ಹಗುರವಾಗಿದ್ಯಾ? ತೂಕ ಏನಿಲ್ಲ. ಈಗ ಏನು ಕೇಳ್ಕೊಂಬೇಡಿ, ಸುಮ್ಮನೆ ಎತ್ತಿ. ಆ ಕಲ್ಲಿನ ತೂಕ ಪದಾರ್ಥ ನಿಮ್ಮ ಅಕ್ಕೆ ತೂಕನ ಕಲ್ ತೂಕನ ಗೊತ್ತಾಗುತ್ತೆ. ಇವಾಗ ಹೇಗಿದೆ, ಮುಂಚೆ ಹೇಗಿತ್ತು?
ಈ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ನಂದಿ ವಿಗ್ರಹ ಇದೆ. ಆ ನಂದಿ ವಿಗ್ರಹದ ಮುಂದೆ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಹರಕೆನ ಕಟ್ಕೊಂಡು ವಿಗ್ರಹನ ಎತ್ತಿದ್ರೆ ಆ ಕೆಲಸ ಆಗೋ ಥರ ಇದ್ದರೆ ವಿಗ್ರಹ ಬೇಗನೆ ಎತ್ತಾ ಇತ್ತು. ಇನ್ನು ಕೆಲಸ ನಿಧಾನವಾಗಿ ಆಗೋ ಥರ ಇದ್ದರೆ ಆ ನಂದಿ ವಿಗ್ರಹ ಒಂದು ಸ್ವಲ್ಪ ಭಾರವಾಗಿ ಎತ್ತಾ ಇತ್ತು. ಇನ್ನು ನಾವು ಅಂದ್ಕೊಂಡು ಹರಕೆ ಕಟ್ಕೊಂಡಿರೋ ಕೆಲಸ ಆಗೋದೇ ಇಲ್ಲ ಅನ್ನೋ ಥರ ಇದ್ದರೆ ಆ ವಿಗ್ರಹ ಎತ್ತಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ರು. ಕಿರಣ್ ಸಹ ವಿಗ್ರಹ ನೋಡ್ದ, ಆದರೆ ಒಂದು ಸ್ವಲ್ಪ ಭಾರವಾಗಿ ಎತ್ತಿತ್ತು. ಸೊ ಇವಾಗ ಅಲ್ಲಿ ದರ್ಶನ ಪಡ್ಕೊಂಡು ಆಚೆಗಡೆ ಒಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು, ಫೋಟೋ ವಿಡಿಯೋಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಚೋಳರ ಕಂಬ ಅಂದರೆ ದಕ್ಷಿಣ ಭಾಗದಲ್ಲಿರೋ ಚಿಕ್ಕ ಬೆಟ್ಟನ ಹತ್ತಬೇಕಾಗುತ್ತೆ. ಅದಕ್ಕೂ ಮುಂಚೆ ಕತ್ತಲ ಸೋಮೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ದರ್ಶನ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಆ ಬೆಟ್ಟದ ಒಳಗೆ ಅಂದರೆ ಕತ್ತಲ ಸೋಮೇಶ್ವರ ಬೆಟ್ಟದ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಅಲ್ಲಿ ನೋಡಬೇಕು ಅಂತಂದರೆ ನೀವೇ ಹೋಗ್ಬಿಟ್ಟು ನೋಡ್ಕೋಬಹುದು. ಈ ಕತ್ತಲ ಸೋಮೇಶ್ವರ ದೇವಸ್ಥಾನದಲ್ಲಿ ಬಂಡೆಗಳ ಮಧ್ಯೆ ಇದ್ದು ಈ ದೇವಸ್ಥಾನ. ಇಲ್ಲಿ ಬೆಳಕೇ ಬರಲ್ಲ, ಹಗಲತ್ತಲ್ಲೂ ಅಷ್ಟೇ ಇಲ್ಲಿ ಬೆಳಕಿರಲ್ಲ. ದೀಪದ ಬೆಳಕಲ್ಲಿ ಇಲ್ಲಿ ಪೂಜೆ ಆರತಿ ಇದೆಲ್ಲ ಮಾಡ್ತಾಯಿದ್ರು, ನೋಡ್ಬೋದು ನೀವು. ನಾವು ಇವಾಗ ಮಧ್ಯಾಹ್ನ ಟೈಮಲ್ಲಿ ಹೋಗ್ತಾ ಇದ್ವಿ, ಆದರೂ ಫುಲ್ ಕತ್ಲೆ ಆಗಿ ಕಾಣಿಸ್ತಾ ಇದೆ ಟೆಂಪಲ್ ಒಳಗಡೆ. ಇದು ನಾವು ಪೂರ್ತಿ ಒಳಗಡೆ ವಿಡಿಯೋ ಮಾಡೋಕೆ ಆಗಲಿಲ್ಲ. ಹಾಗೆ ಇಲ್ಲಿ ಮೇಲೆ ಕಲ್ಲು ಜೋಡಿಸ್ಕೊಂಡು ಹೋದರೆ ಆ ಕಲ್ಲು ಒಂದು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡ್ರೆ ನಾವು ಮನೆ ಕಟ್ಟೋ ಆಸೆ ಏನಾದರೂ ಇದ್ದರೆ ಆ ಆಸೆ ನೆರವೇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನ ಕಟ್ಟಿದ್ರು ಸಹ ಮೇಲೆ ಕಲ್ಲು. ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಚಿಕ್ಕ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ದಾರಿ ಯಾವ ಥರ ಇದೆ ಅಂತ. ನಾನು ಆವಾಗಲೇ ಹೇಳಿದೆ, ಟ್ರೆಕ್ಕಿಂಗ್ ಮಾಡೋರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಬೆಟ್ಟಕ್ಕೆ ಹೋಗೋ ದಾರಿಗಳಿಗೆ ಏರೋ ಮಾರ್ಕ್ಗಳನ್ನ ಹಾಕಿರ್ತಾರೆ, ಅದನ್ನು ನೋಡಿಕೊಂಡು ಹೋಗ್ಬೋದು. ಹಾಗೆ ಬೆಟ್ಟ ಯಾವ ಥರ ಇದೆ ಅಂತ ಹತ್ತೋದು ನೀವು ನೋಡ್ಬೋದು. ಹತ್ತೋದು ತುಂಬಾ ಕಷ್ಟ. ನಾನು ಕಂಪ್ಲೀಟಾಗಿ ಹತ್ತಲಿಲ್ಲ, ಮಕ್ಕಳಿದ್ದಾರೆ ಅಂತ ನಾನು ಒಂದು ಕಡೆ ಕೂತ್ಕೊಂಡಿದ್ದೆ. ಇನ್ನು ನನ್ನ ಹಸ್ಬೆಂಡು ಕಿರಣ್ ನಿಖಿತಾ ಇಲ್ಲಿ ಚಿಕ್ಕ ಬೆಟ್ಟ ಹತ್ತಿದ್ರು. ಬೆಟ್ಟ ಮೇಲೆ ಹತ್ತಿದ ಮೇಲೆ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಆ ಕಡೆ ಕಾಣಿಸ್ತಿದೆಯಲ್ಲ, ಇದು ಉತ್ತರಕ್ಕಿರುವ ಬೆಟ್ಟ ಅಂತಂದರೆ ಕಾಲಭೈರವೇಶ್ವರ ಬೆಟ್ಟ. ಇಲ್ಲಿ ಹೋಗಿ ನೆಕ್ಸ್ಟ್ ಇವಾಗ ಅಲ್ಲಿಗೆ ಹೋಗಬೇಕಾಗಿತ್ತು. ನಾವು ಅಂದ್ಕೊಂಡಿದ್ದು ಬರೀ ಚಿಕ್ಕ ಬೆಟ್ಟಕ್ಕೆ ಮಾತ್ರ ನೋಡ್ಕೋಬೇಕು, ಚಿಕ್ಕ ಬೆಟ್ಟ ಮಾತ್ರ ಹತ್ತಬೇಕು, ಇನ್ನು ದೊಡ್ಡ ಬೆಟ್ಟಕ್ಕೇನು ಹತ್ತೋದು ಬೇಡ. ಯಾಕಂದರೆ ಇದೇ ಇಷ್ಟು ಕಷ್ಟ ಇದೆ ಹತ್ತೋದು ಅಂತಂದರೆ ಅದು ಇನ್ನೆಷ್ಟು ಕಷ್ಟ ಇರ್ಬೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಹಾಗೆ ಈ ಚಿಕ್ಕ ಬೆಟ್ಟದ ಮೇಲೆ ಒಂದು ಕಂಬ ಕಾಣಿಸ್ತಿದೆ, ನೀವು ನೋಡಬಹುದು. ಇದನ್ನೇ ಚೋಳರ ಕಂಬ ಅಂತ ಕರೀತಾರೆ. ಉತ್ಸವ ಸಮಯದಲ್ಲಿ ಅಥವಾ ಜಾತ್ರೆಗಳೆಲ್ಲ ನಡೆಯುತ್ತಲ್ಲ, ಆ ಸಮಯದಲ್ಲಿ ಈ ಚೋಳರ ಕಂಬದ ಮೇಲೆ ದೀಪವನ್ನು ಹಚ್ಚಿಸಿ ಇಲ್ಲಿ ಜಾತ್ರೆಗಳನ್ನು ನಡೆಸೋದು ರೂಢಿ ಪದ್ಧತಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಹಾಗೆ ಆರೋಗ್ಯ, ಮಕ್ಕಳು, ಮದುವೆ, ಸಂಪತ್ತು ಯಾವುದ್ರಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಇಲ್ಲಿ ಬಂದು ಅಲ್ಲಿ ಹರಕೆನ ಕಟ್ಕೊಂಡ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ತುಂಬ ಜನ ಹರಕೆ ಕೂಡ ಕಟ್ಕೋತಾ ಇದ್ರು. ಚಿಕ್ಕ ಬೆಟ್ಟನ ನೋಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ದೊಡ್ಡ ಬೆಟ್ಟದ ಕಡೆ ಹೋಗಿ ನಾವೇನು ಬೆಟ್ಟ ಹತ್ತೋದು ಬೇಡ, ಅಲ್ಲಿ ಬೆಟ್ಟ ಹತ್ತೋದು ಯಾವ ಥರ ಇದೆ, ಎಲ್ಲರೂ ಯಾವ ಥರ ಹತ್ತಾರೆ ಅಂತ ನೋಡಿಬಿಟ್ಟು ಅಲ್ಲಿಂದ ರಿಟರ್ನ್ ಆಗೋಣ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ದೊಡ್ಡ ಬೆಟ್ಟದ ಕಡೆ ಹೋಗಿದ್ದಾದಮೇಲೆ ನನ್ನ ಹಸ್ಬೆಂಡ್ ಮತ್ತು ಕಿರಣು ಹೆಂಗೂ ಇಲ್ಲಿವರೆಗೂ ಬಂದಿದ್ದೀವಿ, ಹತ್ತಿದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಯಾವ ಥರ ಇರುತ್ತೆ ಮೇಲ್ಗಡೆ ಹೋದರೆ ವ್ಯೂ ನಾವು ನೋಡಬೇಕು ಅಂತ ಹೆಂಗೋ ಧೈರ್ಯ ಮಾಡಿಬಿಟ್ಟು ಮೇಲೆ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಿಕ್ಕ ಬೆಟ್ಟನ ನೋಡಿಕೊಂಡು ಇವಾಗ ನೆಕ್ಸ್ಟ್ ನಾವು ದೊಡ್ಡ ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಚಿಕ್ಕ ಬೆಟ್ಟದ ಮೇಲೇ ವ್ಯೂ ಇಷ್ಟು ಸೂಪರ್ ಆಗಿತ್ತು ಅಂತ ಅಂದರೆ ಇನ್ನು ದೊಡ್ಡ ಬೆಟ್ಟದ ಮೇಲೆ ಯಾವ ಥರ ಇರುತ್ತೆ ಅಂತ ಹೋಗೋ ದಾರಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಅಲ್ಲಿ ಏರೋ ಮಾರ್ಕ್ನ ಹಾಕಿದ್ರು, ಅದನ್ನು ನೋಡಿಕೊಂಡು ಹೋಗ್ತಾಯಿದ್ರು ಎಲ್ಲರೂ ಸಹ. ನಾವು ಹಾಗೆ ಹೋಗ್ತಾ ಇದ್ದೀವಿ. ಇನ್ನು ಈ ದೊಡ್ಡ ಬೆಟ್ಟ ಅಂದರೆ ಉತ್ತರಕ್ಕಿರುವ ಬೆಟ್ಟವನ್ನು ಗಳಿಗೆ ಕಲ್ಲು ಅಥವಾ ಆಕಾಶ ಭೈರವ ಬೆಟ್ಟ ಅಂತಲೂ ಕರೀತಾರೆ. ಕಾಶಿ ವಿಶ್ವನಾಥವನ್ನು ರಥವನ್ನು ತನ್ನ ಜೇಬಿನಲ್ಲಿಟ್ಟುಕೊಂಡು ಕದ್ದು ತಂದ ಭೈರವನನ್ನು ಹಿಡಿಯುವುದಕ್ಕಾಗಿ ವಿಶ್ವನಾಥನು ನಾಗರಾಜನನ್ನು ಕಳಿಸಿದರಂತೆ.
ತನ್ನನ್ನು ಹಿಂಬಾಲಿಸಿಕೊಂಡು ಬಂದ ಸರ್ಪರಾಜನ ಬರುವಿಕೆಯನ್ನು ಈ ಕಲ್ಲಿನ ಮೇಲೆ ನಿಂತು ನೋಡಿದ ಭೈರವ ಆತನನ್ನು ಸೋಲಿಸಿದ ಎಂಬುದಾಗಿ ಇಲ್ಲಿನ ಹೇಳಿಕೆ ಇದೆ. ನೋಡ್ಬೋದು ನೀವು ದೊಡ್ಡ ಬೆಟ್ಟಕ್ಕೆ ಹತ್ತೋದು ಯಾವ ಥರ ಇದೆ ಅಂತ. ಅಲ್ಲಿ ಬರೀ ಕಂಬಿಗಳನ್ನು ಹಾಕಿದ್ರು, ಆ ಕಂಬಿಗಳನ್ನ ಹಿಡ್ಕೊಂಡು ಹತ್ತಬೇಕು. ಅಲ್ಲಿಂದ ನೆಕ್ಸ್ಟು ಸರಪಳಿಗಳನ್ನು ಹಿಡ್ಕೊಂಡು ಹತ್ತೋದಾಗಿತ್ತು. ಸಾತ್ವಿಕ್ ಅಲ್ಲೇ ಆ ಕಮಲ್ ಅಂತ ಇವಾಗ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಕೊಂಡು ನಾವು ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ಆದಿಚುಂಚನಗಿರಿ ಹಿಲ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.